ಕೆಂಪುಕೋಟೆ ಬಳಿಯಲ್ಲಿ ಸ್ಫೋಟಕ್ಕೆ ಮತ್ತೊಂದು ಕಾರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತಾ? ಹುಂಡಾಯಿ i20 ಕಾರ್ನ ಜೊತೆಗೆ ಮತ್ತೊಂದು ಕಾರ್ ಬಳಕೆ ಬಗ್ಗೆನೂ ಕೂಡ ಈಗ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಉಮರ್ ಹೆಸರಲ್ಲಿ ನೋಂದಣಿಯಾಗಿದ್ದಂತ ಕಾರ್ ಪತ್ತೆ ಆಗಿದೆ. ಕೆಂಪುಕೋಟೆ ಬಳಿಯಲ್ಲಿ i20 ಕಾರ್ ಬ್ಲಾಸ್ಟ್ ಆಯಿತು. ಇದರ ಜೊತೆಯಲ್ಲಿ ಮತ್ತೊಂದು ಕಾರನ್ನು ಯೂಸ್ ಮಾಡಿ ಸ್ಫೋಟಕ್ಕೇನಾದ್ರೂ ಸಂಚನ್ನ ರೂಪಿಸಲಾಗಿತ್ತಾ? ಉಮರ್ ಹೆಸರಲ್ಲಿ ನೋಂದಣಿಯಾಗಿದ್ದಂತ ಕಾರ್ ಪತ್ತೆಯಾಗಿದೆ. ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರನ್ನ ಸೀಸ್ ಮಾಡಲಾಗಿದೆ. ಉಮರ್ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ಕಾರ್. ಹರಿಯಾಣದ ಫರೀದಾಬಾದ್ನಲ್ಲಿ ಕಾರ್ ಪತ್ತೆಯಾಗಿದೆ. ಸದ್ಯಕ್ಕೆ ಕಾರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇದನ್ನು ಕೂಡ ದೆಹಲಿಗೆ ತಂದು ಸ್ಫೋಟಿಸುವಂತ ಪ್ಲಾನ್ ಏನಾದರೂ ಇತ್ತಾ ಅನ್ನೋ ಕುರಿತಂತೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೇಸಿಕಲಿ ಕಾರ್ ಒಳಗೇನಾದ್ರೂ ಸ್ಫೋಟಕಗಳನ್ನ ಇರಿಸಲಾಗಿತ್ತಾ? ಉಮರ್ ಹೆಸರಲ್ಲಿ ಇದು ನೋಂದಣಿ ಆಗಿರೋದ್ರಿಂದ ಈ ಅನುಮಾನಗಳು ವ್ಯಕ್ತವಾಗ್ತಿದೆ. ಸದ್ಯಕ್ಕೆ ಈ ಕಾರನ್ನ ಅಧಿಕಾರಿಗಳು ಸೀಸ್ ಮಾಡ್ಕೊಂಡಿದ್ದಾರೆ ಫರೀದಾಬಾದ್ನಲ್ಲಿ. ದೆಹಲಿಯಲ್ಲಿ ಈ i20 ಕಾರನ್ನು ತಂದು ಉಮರ್ ಬ್ಲಾಸ್ಟ್ ಮಾಡಿದ್ದ. ಬಟ್ ಉಮರ್ ಹೆಸರಲ್ಲೇ ಇದ್ದಿದ್ದಂತ ಕಾರ್ ಫರೀದಾಬಾದ್ನಲ್ಲಿ ಇತ್ತು. ದೆಹಲಿಯಲ್ಲಿ ಕಾರ್ ಸ್ಫೋಟ ಪ್ರಕರಣ ಸಂಬಂಧ ಸೂಸೈಡ್ ಬಾಂಬರ್ ಡಾಕ್ಟರ್ ಉಮರ್ ಸಂಬಂಧಿಯನ್ನ ಬಂಧಿಸಲಾಗಿದೆ. ಫರೀದಾಬಾದ್ನ ಕಂದವಾಲಿಯಲ್ಲಿ ಫಹೀಮ್ ಅಂತ ಡಾಕ್ಟರ್ ಉಮರ್ ರಿಲೇಟಿವ್ ಈತನನ್ನ ಬಂಧಿಸಲಾಗಿದೆ. ಈತನ ಮನೆಯವರನ್ನ ವಿಚಾರಣೆಗೊಳಪಡಿಸಲಾಗಿತ್ತು ಬ್ಲಾಸ್ಟ್ ಆದ್ಮೇಲೆ. ಈಗ ಒಬ್ಬರನ್ನ ಬಂಧಿಸಲಾಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಫರೀದಾಬಾದ್ನಲ್ಲಿ ರೆಡ್ ಫೋರ್ಡ್ ಕಾರ್ ಪಾರ್ಕ್ ಅನ್ನ ಮಾಡಲಾಗಿತ್ತು. ಪಾರ್ಕಿಂಗ್ ನಲ್ಲಿ ಇಟ್ಟಿದ್ರು. ಸೂಸೈಡ್ ಬಾಂಬರ್ ಉಮರ್ ಸೋದರ ಮಾವನ್ನ ಬಂಧಿಸಲಾಗಿದೆ. ಫಹೀಮ್ ಜೊತೆ ಮತ್ತೊಬ್ಬ ಅಪರಿಚಿತ ಮಹಿಳೆಯನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಉಮರ್ ಮನೆಯವ್ರು ಹೇಳ್ತಾ ಇದ್ದು ನಮ್ಗೆ ಆತ ಏನ್ ಮಾಡ್ತಿದ್ದ ಅನ್ನೋದು ಗೊತ್ತಿರಲಿಲ್ಲ. ಬಂದ ಅಧಿಕಾರಿಗಳು ಫಸ್ಟ್ ಕೇಳಿದಾಗ ದೆಹಲಿಲಿದ್ದಾರೆ ಆತ ಅಂತ ಹೇಳಿದ್ವಿ. ಬಟ್ ಈ ರೀತಿ ಚಟುವಟಿಕೆಯಲ್ಲಿ ಉಗ್ರರ ಜೊತೆ ಆತ ನಂಟಿದೆ ಅಂತೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಫೋನಲ್ಲೆಲ್ಲ ಮಾತಾಡ್ತಾ ಇದ್ದ ಅಷ್ಟೇ ನಮಗೆ ಗೊತ್ತಿದ್ದು ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ಈಗ ಪರ್ಟಿಕ್ಯುಲರ್ ಆಗಿ ಫರೀದಾಬಾದ್ನಲ್ಲಿ ಉಮರ್ ಹೆಸರಲ್ಲಿದ್ದಂಥ ಕಾರ್ ಸಿಕ್ಕಂತ ಬೆನ್ನಲ್ಲೇ ಅದನ್ನು ಸೀಸ್ ಮಾಡಿಕೊಂಡು ಅದನ್ನು ಅಲ್ಲಿ ಪಾರ್ಕ್ ಮಾಡಿದ್ದು ಯಾರು ಅಂತೆಲ್ಲ ವಿಚಾರಣೆ ಮಾಡಿದಾಗ ಉಮರ್ ಸಂಬಂಧಿ ಅಂತ ಗೊತ್ತಾಗ್ತಾ ಇದ್ದಂಗೆ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಒಬ್ಬ ಮಹಿಳೆಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇನ್ನು ಸ್ಫೋಟಕ್ಕೂ ಮುನ್ನ ಉಮರ್ ಒಂದಿಷ್ಟು ಆಕ್ಟಿವಿಟೀಸ್ ಅನ್ನ ನಡೆಸಿದ್ನಲ್ಲ, ಆ ಬಗ್ಗೆನೂ ಕೂಡ ಮಾಹಿತಿಗಳು ಸಿಕ್ಕಿದೆ. CCTV ಫುಟೇಜ್ ಆಧಾರದ ಮೇಲೆ ತನಿಖೆಗೆ ಇಳಿದಾಗ ಆತ ಆ ಕಾರನ್ನ ಬ್ಲಾಸ್ಟ್ ಮಾಡೋದಕ್ಕೂ ಮುಂಚಿತವಾಗಿ ಮಸೀದಿಯಲ್ಲಿ ನಮಾಜ್ ಮಾಡಿದ್ದ. ದಿಲ್ಲಿಯ ಅಸಫ್ ಅಲಿ ರಸ್ತೆಯಲ್ಲಿದೆ ಮಸೀದಿ. ಸುನೇರಿ ಮಸೀದಿ ಬಳಿಯಲ್ಲಿ ಕಾರ್ ಪಾರ್ಕ್ ಮಾಡ್ತಾನೆ. 3 ಗಂಟೆ i20 ಕಾರ್ ಅದೇ ಜಾಗದಲ್ಲಿ ಇರುತ್ತೆ. ಕಾರ್ ಪಾರ್ಕಿಂಗ್ ಜಾಗದಲ್ಲಿ 3 ಗಂಟೆ ಉಮರ್ ಇರ್ತಾನೆ. ತುರ್ಕಮನ್ ಗೇಟ್ ಬಳಿಯ CCTVಯಲ್ಲಿ ಉಮರ್ನ ದೃಶ್ಯ ಸೆರೆ ಆಗಿದೆ. ಸ್ಫೋಟಕ್ಕೂ ಮುನ್ನ ಆತ ಯಾರನ್ನಾದ್ರೂ ಭೇಟಿ ಮಾಡಿದ್ದ ಅನ್ನೋ ಕುರಿತಂತೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಮಸೀದಿಗೂ ಭೇಟಿಯನ್ನ ಕೊಟ್ಟಿದ್ದಾನೆ. ಒಂದು 10 ನಿಮಿಷ ಅಲ್ಲಿ ನಮಾಜ್ ಮಾಡ್ಕೊಂಡು ಬಂದಿದ್ದಾನೆ ಅನ್ನೋ ಮಾಹಿತಿ ಇದೀಗ ತನಿಖಾ ದಳದಿಂದ ಸಿಕ್ಕಿದೆ. ಸೂಸೈಡ್ ಬಾಂಬರ್ ಉಮರ್ ಬಗ್ಗೆ ಕ್ಷಣದ ಮಾಹಿತಿ. 10ನೇ ತಾರೀಕು ಎಸ್ಪೆಷಲಿ ಆತ ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಚಟುವಟಿಕೆಗಳನ್ನ ನಡೆಸಿದ್ದ, ಎಲ್ಲೆಲ್ಲಿ ಹೋಗಿದ್ದ, ಯಾರನ್ನಾದ್ರೂ ಮೀಟ್ ಮಾಡಿದ್ದ, ಈ ಕುರಿತಂತೆ ತನಿಖೆಯನ್ನ ಕೈಗೆತ್ತಿಕೊಂಡಾಗ ಈತ ಹೋಗೊಂದ್ ಕಡೆ ಕಾರನ್ನ ಏನ್ ಪಾರ್ಕ್ ಮಾಡ್ತಾನೆ, ಆ ಸಂದರ್ಭದಲ್ಲಿ 10 ನಿಮಿಷ ಈತ ಮಸೀದಿಗೆ ತೆರಳಿ ಅಲ್ಲಿ ನಮಾಜ್ ಮಾಡಿ ಬಂದಿದ್ದ. ಅಲ್ಲಿ ಯಾರನ್ನಾದ್ರೂ ಮೀಟ್ ಮಾಡ್ಕೊಂಡು ಬಂದಿದ್ದ, ಮಾತುಕತೆಯನ್ನ ನಡೆಸಿದ್ದಾನ ಅಂತ ಹೇಳಿ ಅಧಿಕಾರಿಗಳು ಇದೀಗ ತನಿಖೆಯನ್ನ ಮುಂದುವರೆಸಿದ್ದಾರೆ.